ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ವಿಷ್ಣು ಚವಾನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಾರ ತಿಳ್ಕೊಂಡು ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತ ಲಾಗ್ ಸ್ಟಾರ್ಟ್ ಮಾಡೋಣ. ಏನು ಮಾಡತ್ತೆ ಸೋನೆ? ಏನಂತಾರಲ್ಲ ಒಂದು ರೆಸಿಪಿ ಮಾಡಿದ್ದೆ. ರೆಸಿಪಿ ಏನಪ್ಪ ಅಂದ್ರೆ ನೋಡ್ರಿ, ಈಗ ಅದಕ್ಕೆ ಏನೇನು ಹತ್ತತ್ತೆ ಅಷ್ಟ ಈಗ ಹೇಳ್ತೇನೆ ನಾನು. ಆಮೇಲೆ ನಾ ಏನು ಮಾಡತ್ತನಂದು ಹೇಳ್ತೇನೆ ರೀ. ಇವಾಗ ನೋಡ್ರಿ, ಉಪ್ಪು, ಜೀರಿಗೆ ಮತ್ತು ಕರಿಬೇವು, ತಪ್ಪಲ, ಮೆಣ್ಸಿನ್ಕಾಯಿ, ಕೊತ್ತಂಬರಿ ಇಷ್ಟೆಲ್ಲನೂ ಹತ್ತತಿ. ಒಂದು ಸ್ವಲ್ಪ ಏನಾಗ ಅಷ್ಟೇನೈತಿರಲ್ಲ ಜೋಳದ ಹಿಟ್ಟು ತೊಗೊಂಡನು. ಈಗ ನೋಡ್ರಿ ಮೆಣ್ಸಿನ್ಕಾಯಿ ಏನೈತಿರಲ್ಲ ಈ ಥರ ಸಣ್ಣಂಗಿ ಜಜ್ಬೇಕು ನೋಡ್ರಿ, ಈ ಥರ ಜಜ್ಬೇಕು. ಈಗ ಏನಂತಿರಲ್ಲ ಜಜ್ಜಿನ ಅದನ್ನು ಸಣ್ಣಂಗಿ ಈಗ ಭಾಳ ಸಣ್ಣ ಜಜ್ಬೇಕನ? ಸಣ್ಣಗೆ ಜಜ್ಬೇಕು, ಯಾಕಂದ್ರೆ ಈಗ ಹಿಟ್ಟಿನಾಗ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಅದು. ಅದ್ರ ಸಲಿಗೆ ಸಣ್ಣಗೆ ಜಜ್ಬೇಕು. ಜೋಳದ ಹಿಟ್ಟು ಜೋಳದ ಹಿಟ್ಟು ಎಷ್ಟು ತೊಗೊಂಡೆ? ಜೋಳದ ಹಿಟ್ಟು ಏನೈತಿರಲ್ಲ ಒಂದು 2 ಗ್ಲಾಸ್ ತೊಗೊಂಡನು. 2 ಗ್ಲಾಸಿಗೆ ಏನೈತಿರಲ್ಲ ಒಂದು 8 ಮೆಣ್ಸಿನ್ಕಾಯಿ ತೊಗೊಂಡಿನಿ. ಈ ಮೆಣ್ಸಿನ್ಕಾಯಿ ಹಾಕಿದ ಮೇಲೆ ಏನೈತಿರಲ್ಲ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡ್ರಿ. ಅರ್ಶಿಣ ಪುಡಿ ಹಾಕಿದ ಮೇಲೆ ಏನೈತಿರಲ್ಲ ಈಗ ನೋಡ್ರಿ ಕೊತ್ತಂಬರಿ ಹೆರ್ಚಲಾತನು. ಕೊತ್ತಂಬರಿ ಹೆರ್ಚಿಕೆಸಿಂದ ಸಣ್ಣಂಗಿ ಈ ಥರ ಹೆರ್ಚ್ಬೇಕ್ರಿ. ಕೊತ್ತಂಬರಿ ಹೆರ್ಚಿದ್ರೆ ಕೊತ್ತಂಬರಿ ಏನೈತಿರಲ್ಲ ನಾನು ಜೋಳದ ಹಿಟ್ಟು ಇದನ್ನ ಮಾಡಿಟ್ಟಿನಿಲ್ರಿ, ಎಲ್ಲ ಹಾಕಿ ಹಿಟ್ಟಿನ ಒಳಗೆ ಹಾಕ್ಲತ್ತು. ಈಗ ಏನೈತಿರಲ್ಲ ತೆವೆ ಒಲಿಗೆ ಉರಿ ಹಚ್ಕೆಸಿಂದ ತೆವೆ ಇಟ್ಟನ್ರಿ. ಹಿಟ್ಟು ತೊಗೊಂಡು ಎರಡು ಕಲ್ಸಾಕತ್ತೇನ? ಎಲ್ಲ ಈಗ ಹಾಕಿನಿಲ್ರಿ ಅದ್ರೊಳಗೆ ಮಸಾಲೆ ಅದೆಲ್ಲ. ಈಗ ಏನೈತಿರಲ್ಲ ಕಲ್ಸ್ಕೋಬೇಕ್ರಿ ಅದನ್ನು. ಮತ್ತೇನು ಹಾಕಿದಿಲ್ಲ ಈಗ? ಅಂದ್ರೆ ಅರ್ಶಿಣ ಪುಡಿ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು, ಇನ್ನೊಂದು ಸ್ವಲ್ಪ ಅರ್ಶಿಣ ಪುಡಿ ಜಾಸ್ತಿ ಹಾಕಿನ್ರಿ. ಈಗೇನೈತಿರಲ್ಲ ಉಳ್ಳಾಗಡ್ಡಿ ಮುಂಚೆನೇ ಹೆರ್ಚಿ ಇಟ್ಕೋಬೇಕಿತ್ತು. ನಾನು ಹೆರ್ಚಿ ಇಟ್ಕೊಂಡಿದ್ದಿಲ್ಲ, ಈಗ ಹೆರ್ಜಲಾತೀನಿ ರೀ. ಉಳ್ಳಾಗಡ್ಡಿನ ಬೇಕನ ಅದಕ್ಕೆ? ಸಣ್ಣಗೆ ಹೆರ್ಚ್ಕೋಬೇಕು ಉಳ್ಳಾಗಡ್ಡಿ? ಸಣ್ಣಗೆ ಹೆರ್ಚ್ಕೋಬೇಕ್ರಿ. ಒಲಿ ಯಾರೈತ್ಲೆ? ಒಲಿ ಸ್ವಲ್ಪ ಕಟ್ಗೆ ಲಂಡ ಹಾಕಿದ್ರೆ ಮತ್ತೆ ಹತ್ತತ್ತೆ ಹೇಳ್ರಿ. ಅದಕ್ಕೆ ಮತ್ತೆ ಈ ಕಟ್ಗೆದು ಹಾಕಿನು ಅಟ್ಟೊಟ್ಟಿಗೆ ಏನಂತಿರಲ್ಲ ಉಳ್ಳಾಗಡ್ಡಿ ಹೆರ್ಚ್ಕೊಳ್ಳು ನೋಡ್ರಿ. ಉಳ್ಳಾಗಡ್ಡಿ ಹೆರ್ಚಿದಿಲ್ಲ, ಆಮೇಲೆ ಹೆರ್ಚಿ ಹಾಕಿನು. ಈಗೇನೈತಿರಲ್ಲ ಎಲ್ಲನೂ ಮಿಕ್ಸ್ ಮಾಡಿ ಏನೈತಿರಲ್ಲ ಚಲೋ ತಂಗಿ ನಾದ್ಕೊಳ್ಳೋಣ್ರಿ. ಗುಮ್ಮಟ ನಗರಿ ರೆಡಿ ಆಯ್ತಾ? ಗುಮ್ಮಟ ನಗರಿ ಏನ್ರಿ ಅದು? ಏನೈತಿರಲ್ಲ ನೋಡ್ರಿ ಬರತ್ತೆ ಅಲ್ಲಿ ಒಲಿ ಊದವನ ಊದ್ತ ನೋಡ್ರಿ. ಆಮೇಲೆ ನೋಡ್ರಿ ಈಗೇನೈತಿರಲ್ಲ ಒಲಿ ಈಗೇನೈತಿರಲ್ಲ ಸಣ್ಣ 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 ಉಳ್ಳಿ ತೊಗೊಳದ್ರಿ. ಅಂದ್ರೆ ನೋಡ್ರಿ ಸಣ್ಣ ಸಣ್ಣ ಈ ಥರ ನಮ್ಗೆ ಅದು ದೊಡ್ಡದು ಬೇಕಾದ್ರೆ ದೊಡ್ಡ ಉಳ್ಳಿ ತೊಗೋದು. ಈಗ ನಾವು ಸಣ್ಣ ಸೈಜ್ ಮಾಡ್ಬೇಕಂದ್ರೆ ಸಣ್ಣ ಸೈಜ್ ತೊಗೊಳೋದು. ಅರಿಬ್ಯಾಗ ಮಾಡಕತ್ತಿಲ್ಲ? ಹಾಂ, ಅರಿಬಿನ ಹಾಕೋದ್ರಿ. ಕೆಲವೊಂದೊಂದು ಏನು ಮಾಡ್ತಾರೆ ಹಸಿ ಅರಿಬಿ ತೊಗೋದು. ಹಸಿ ಅರಿಬಿ ತೊಗೊಂಡ ಅರಿಬಿ ಮೇಲೆ ಅದನ್ನ ಜೋಳದ ಹಿಟ್ಟಿನ ಉಳ್ಳಿ ತೊಗೊಂಡ ಇಟ್ಟು ಬಿಡೋದ್ರ ಅದ್ರ ಮೇಲೆ ಈತ ಏನೈತಿರಲ್ಲ ಕೈಲೇನ ಒತ್ತುದ್ರೆ, ಕೈಲಿ ಒತ್ತಿದ ಮೇಲೆ ಏನೈತಿರಲ್ಲ ಈ ಥರ ನಾ ಈಗ ಹಾಕಿನ್ರಲ್ಲ ಆ ಥರ ಎತ್ತಿ ಹಾಕಿಬಿಡೋದು. ಕೆಲವೊಂದು ಮಂದಿ ಏನು ಮಾಡ್ತಾರೆ ಈಗ ಶೀಟಿ ಕಡೆ ಅದು ಏನು ಮಾಡ್ತಾರೆ ರೀ, ಶೀಟಿ ಕಡೆ ಏನು ಮಾಡ್ತಾರೆ, ಶೀಟಿ ಕಡೆ ಏನಂತಾರಲ್ಲ ಒಂದು ಸ್ವಲ್ಪ ಬ್ಯಾಂಗಡಿ ತೊಗೋತಾರೆ. ಬ್ಯಾಂಗಡಿ ಮೇಲೆ ಇಟ್ಟು ಏನೈತಿರಲ್ಲ ಬೆಲೂನ್ಗೆಲ್ಲ ಲಟ್ಟಿಸ್ತಾರೆ. ನಾವು ಹಳ್ಳಿ ಕಡೆ ಏನೈತಿರಲ್ಲ ನಮ್ಮ ಹಳ್ಳಿ ಕಡೆ ಈ ಥರ ನಾವು ಮಾಡ್ತೀವಿ ರೀ. ಏನಂತಿಲ್ಲ ಸ್ವಲ್ಪ ಎಣ್ಣೆ ಹಚ್ಚೋಣ್ರಿ ನೋಡ್ರಿ. ಇನ್ನೊಂದು ಉಳಿ ತೊಗೊಂಡ್ರಿ ನೋಡ್ರಿ ಆ ಥರ. ಇದು ದಪಾಟಿ ರೀ, ತಾಲಿಪಟ್ಟಿನ ಅಂತಾರು ದಪಾಟಿನ ಅಂತಾರು. ದಪಾಟಿ ಮೊಸರಿನ ಜೋಡಿ ತಿಂದ್ರು ಅಂತೂ ಮಸ್ತ್ ಚಲೋ ಆತೈತಿ ಬಿಡು. ಮೊಸರಿನ ಜೋಡಿ ಅದಾವ, ನಾ ಸಣ್ಣ ಇದಾಗ ಕೊಡ್ತೀರಪ್ಪ. ನಾನು ಒಂದು 4 ಗಂಟೆ ಮಾಡೀನ್ರಲ್ಲ, ಮಸ್ತ್ ಆತೈತಿ. ಚೆನ್ನಾಗಿರೋದು ಹೇಳಾಕತ್ತಿರ್ಲ ನೀವು, ನಾವು ಮಾಡಿದ್ ಬರ್ತೀರೇನ? ಇಲ್ಲ, ಮೊಸರಿನ ಜೊತೆ ತಿಲ್ಲಾಕಿನತ್ಲೆ ಮಸ್ತ್ ಹಸ್ತದ, ಮಸ್ತ್ ರುಚಿ ಕೂಡ ಮಸ್ತ್ ಆತೈತಿ. ಎಷ್ಟು ಬಾರಿ ತಿನ್ಲಾಕ ಬಿಸಿ ಬಿಸಿ ಇರ್ತಾನೆ ತಿನ್ಬೇಕ್ರಿ. ಉತ್ತರ ಕರ್ನಾಟಕದಾಗ ಜಾಸ್ತಿ ಮಾಡ್ತಾರೆ ದಪಾಟಿ. ಇದೇಂತಿರಲ್ಲ ಬಿಸಿ ಬಿಸಿ ಇರ್ತಾನೆ ತಿನ್ಬೇಕ ಮೊಸರು ಕೂಡ. ಅಂದ್ರೆ ಆದ್ಮೇಲೆ ಮತ್ತೆ ಸಿಹಿ ಹತ್ತಲ್ಲ ನೋಡಿ. ಎಷ್ಟು ಮಸ್ತ್ ದಪಾಟಿ ಮಸ್ತ್ ಆಗ್ಯಾವಲ್ಲ, ನೋಡಿದ್ರೂ ಬಾಯಾಗ ನೀರು ಬರತ್ತಾವ ನನಗಂತೂ. ತಿನ್ಲಾಕ ಮಾಡಿದ್ರೆ ನೀರು ಯಾಕೆ ಬರ್ತಾವ್ರಿ, ತಿಂದು ಬಿಡಕತ್ತಿರಲ್ಲ. ಆಮೇಲೆ ಏನಂತಿರಲ್ಲ ಎಲ್ಲರೂ ಅದಾರು ಮಕ್ಕಳು, ಎಲ್ಲರೂ ಹೊರಗೆ ಆಟ ಆಡತ್ತಾರೇನ? ಎಲ್ಲರೂ ಹೊರಗೆ ಆಟ ಆಡತ್ತಾರು. ಅಮ್ಮಗೆ ಏನೋ ನಾತ್ ಬಂದ್ಲಿಕ್ಕ ಅಂತ ನಮ್ಮ ಅಮ್ಮೂರಿಗೆ ಬಂದ್ ಕಿಶನ್ ನೋಡಿ ಹೋಗ್ತೀರಿ. ಆಶೀಶಿ ಈಗ ಬಂದ್ರೆ ಬಂದ ತಿನ್ಲಾಕತ್ತಾನು. ಆಶೀಶಿಗೆ ಹಾಕಿ ಕೊಟ್ಟಿನಿ. ಅಂತ ಚಿನ್ನು ಎಂತಾರಲ್ಲ ಮಮ್ಮಿ ಇಲ್ಲ ಆಮೇಲೆ ತಿನ್ನತ್ತಂದ. ಅಮ್ಮ ಏನಂತಾರಲ್ಲ ಶ್ರೇಯಾ ಬಂದಾಗ ಕಾಣ್ತೈತಿ. ಶ್ರೇಯಾ ಹೊರಗಡೆ ಆಡ್ಲಾತ. ನಾತ್ ಬಂದೈತ್ರಿ ಆಕಿಗೆ. ಯಾರ್ಯಾರು ನಾತ್ ಬಂದು ಗೊತ್ತಂದ್ರೆ ಮೊದಲು ಮುಖ್ಯವಾಗಿ ಕೋಳಿಗಳಿಗೆ ನಾತ್ ಬಂದೈತಿ.
ದಪಾಟಿ ಯಾವುದು ಲಾಸ್ಟ್ ಇದೊಂದ ಲಾಸ್ಟ್ ರೀ. ಪ್ರತಿಯೊಂದು ದಪಾಟಿಗೆ ಅದು ಅರಿಬಿ ತೊಳಿಬೇಕನ. ಹಾಂ, ಅರ್ಬಿ ನೀರಾಗಿ ಎದ್ದಿದ್ರೆ ನೀರಾಗಿ ಎದ್ದ ಕಿಶಿಂದ ಆಮೇಲೆ ಮತ್ತೆ ಅದ್ರೊಳಗೆ ಕೊಮ್ಮಣಿಗಳಿಗೆ ಇಡೋದು. ಆಮೇಲೆ ನೀರೆಲ್ಲ ಹಿಂಡಂಗಿಲ್ಲ ರೀ, ಸ್ವಲ್ಪ ನೀರು ಇಟ್ಕೊಂಡು ಮಾಡೋದ್ರಿ ಅದನ್ನು, ಯಾಕಂದ್ರೆ ಹತ್ತಂಗಿಲ್ಲ. ಇವಾಗ ಏನೈತಿರಲ್ಲ ದಪಾಟಿ ಅಂತ ನೋಡ್ರಿ, ಬಾಯಾಗ ಇಷ್ಟ್ರ ಕರಗಬೇಕು ಆ ಥರ ದಪಾಟಿಗೆ ಅವು ಮಸ್ತ್ ಆಗ್ಯಾವು. ಬಾಯಾಗ ಇಷ್ಟ್ರ ಅಲ್ಲ, ಅದು ಬಾಯಾಗ ಇಟ್ರ ಇಟ್ಟು ನಾನ್ರಿ ಮತ್ತೆ ನೋಡ್ರಿ ಎಷ್ಟು ಮಸ್ತ್ ಮೊಸರ ಮತ್ತು ದಪಾಟಿ ಹಚ್ಕೊಂಡು ತಿಂದ್ರೆ ಟೇಸ್ಟ್ ಏನು ಕೇಳ್ತೀರಿ. ನಮ್ಮ ಮನೆಯವ್ರು ತಿನ್ನತ್ತಂದ್ರೆ ಅವ್ರೇನು ತಿನ್ನಲಿಲ್ಲ, ನೀನು ತಿನ್ನಂದ್ರಿ. ಮೊದಲು ನಾವು ಟೇಸ್ಟ್ ನೋಡೋಣ. ನಮ್ಮ ಅಮ್ಮನೂ ನಾವು ಇಬ್ರು ಕೂತ ಟೇಸ್ಟ್ ನೋಡಕತ್ತೀರಿ. ಈಗ ಟೇಸ್ಟ್ ಯಾವ ಥರ ಐತೆ ಅಂತೇಳಿ ನೋಡೋಣ್ರಿ. ನೋಡ್ರಿ ನನಗಿಂತ ಮುಂಚೆ ನಮ್ಮ ಅಮ್ಮನ ಟೇಸ್ಟ್ ಸೂಪರ್ ಆಗೈತೆ ಅನ್ನತ್ತ. ಸುನೀತಾ ಅಮ್ಮ ತೆಗೆದು ಸೂಪರ್ ಆಗೈತೆ, ಮಸ್ತ್ ಆಗೈತೆ ನೋಡ್ರಿ ದಪಾಟಿ. ಈ ರೆಸಿಪಿ ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಕೂಡ ಮಾಡಿರಿ. ಥ್ಯಾಂಕ್ ಯು, ನಮಸ್ಕಾರ.